How to learn Kannada Kagunita and how to write Kannada Kagunita. ಎಲ್ಲರಿಗೂ ನಮಸ್ಕಾರ. In today's video, let us learn to write the Kagunita of Ka, the first letter of Kannada consonants. ಇವತ್ತಿನ ವಿಡಿಯೋದಲ್ಲಿ ಕ ಅಕ್ಷರದ ಕಾಗುಣಿತವನ್ನು ಬರೆಯೋದು ನೋಡೋಣ. ಯಾಕೆಂದರೆ ಬಹಳಷ್ಟು ಮಕ್ಕಳು ಈ ಗುಡಿಸು ದೀರ್ಘ ಹಾಗೆ ಕೆ ದೀರ್ಘ ಕೆ ಹಾಗೆ ಕೋ ಮತ್ತು ಕೋ ಇವುಗಳಲ್ಲಿ ಬಹಳಷ್ಟು ಸಲ ಬರೆಯುವಾಗ ತಪ್ಪು ಮಾಡ್ತಾರೆ ಅವರು. ಆದ್ದರಿಂದ ಇದನ್ನು ಅವ್ರಿಗೆ ಕಲಿಸಿದರೆ ಸೊ ಅವ್ರು ಈಸಿಯಾಗಿ ನೆನಪಿಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮೆನಿ ಚಿಲ್ಡ್ರನ್ ದೇ ಗೆಟ್ ಕನ್ಫ್ಯೂಸ್ಡ್ ವಿತ್ ಕಿ ಕೆ ಕೋ. ಸೊ ಇಫ್ ದೇ ಫಾಲೋ ದಿಸ್ ಮೆಥಡ್ ದೇ ಮೇ learn it easily. Let us try to do it. And also if you want more videos about Kannada and English learning, I have already uploaded more than 200 videos, around 250 videos I have uploaded. If you are interested, you can check the description and also subscribe to our channel for more similar videos. ನೋಡಿ, ನಾನು ಈಗಾಗಲೇ ವೀಕ್ಷಕರೇ ನಿಮಗೆ ಇನ್ನೂ ಕನ್ನಡ ಮತ್ತು ಇಂಗ್ಲೀಷ್ನ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಿದ್ದರೆ ನಾನು ಈಗಾಗಲೇ ಬಹಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. 250 ಸುಮಾರಿಗೆ ನಾನು ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ವಿಷಯಗಳಿದೆ, ಆಸಕ್ತಿ ಇರುವವರು ನೋಡಿ. ಮಕ್ಕಳು ಇದನ್ನು ಭಯಪಟ್ಟ ಮಾಡಿದರೆ ಅವ್ರಿಗೆ ಭಾಳ ಈಸಿಯಾಗಿ ಬರುತ್ತೆ. ಮೊದಲೆಲ್ಲ ಹೀಗೆ ಕಲಿಸ್ತಾ ಇದ್ದಿದ್ದು ನೋಡಿ. ಕ ತಲಕಟ್ಟು ಕ ತಲಕಟ್ಟಿನ ದೀರ್ಘ ಕ ಗುಡಿಸು ಕಿ ಕ ಗುಡಿಸಿನ ದೀರ್ಘ ಕಿ ಕ ಕೊಂಬು ಕು ಕ ಕೊಂಬಿನ ದೀರ್ಘ ಕು ಕ ಉಟ್ಟ ಸುಳಿ ಕೃ ಕ ಎತ್ವ ಕೆ ಕ ಎತ್ವನ ದೀರ್ಘ ಕೆ ಕ ಐತ್ವ ಕೈ ಕ ಓತ್ವ ಕೋ ಕ ಓತ್ವನ ದೀರ್ಘ ಕೋ ಕ ಔತ್ವ ಕೌ ಕ 1 ಕಂ ಕ 2 ಕಹ. ಈಗ ಇದನ್ನು ಮಕ್ಕಳು ಕಲಿಯುವಾಗ ಮೊದಲು ಈ ಬೇಸ್ ಫಾರ್ಮ್ನ ಬರೆಯೋದು ಕಲೀಲಿ. ಲೆಟ್ ದ ಚಿಲ್ಡ್ರನ್ ರೈಟ್ ದ ಬೇಸ್ ಫಾರ್ಮ್ ಆಫ್ ಕ. ಒಂದು ಸರ್ಕಲ್, ಒಂದು ಸ್ಲಿಪ್ಪಿಂಗ್ ಲೈನ್, ಒಂದು ವೃತ್ತ ಮತ್ತು ಒಂದು ಲೈನು. ಇಷ್ಟು ಮಕ್ಕಳು ಮೊದಲು ಲೆಟ್ ದೆಮ್ ರೈಟ್ ಫಸ್ಟ್ ದಿಸ್ ಬೇಸಿಕ್ ಸ್ಟ್ರಕ್ಚರ್ ಆ್ಯಂಡ್ ದೆನ್ ನೋಡಿ. ಈಗ ಸೊ ವಾಟ್ ಈಸ್ ರಿಟನ್ ಹಿಯರ್? ಕ ತಲಕಟ್ಟು ಕ. ಇಲ್ಲಿ ಏನಿದೆ? ಕ ತಲಕಟ್ಟು ಕ. ಸೊ ಕ ಬೇಸ್ ಫಾರ್ಮ್ ತಲಕಟ್ಟು, ಇದು ತಲಕಟ್ಟು. ದಿಸ್ ಇಸ್ ಕಾಲ್ಡ್ ತಲಕಟ್ಟು. ಕ ತಲಕಟ್ಟು ಕ ಪ್ಲಸ್ ಕ. ನೆಕ್ಸ್ಟ್ ತಲಕಟ್ಟಿನ ಕ ತಲಕಟ್ಟಿನ ದೀರ್ಘ ಕ ತಲಕಟ್ಟಿನ ದೀರ್ಘ ಕ ತಲೆಕಟ್ಟಿನ. ನೆಕ್ಸ್ಟ್ ಕ ಗುಡಿಸು ಕಿ ಕ ಗುಡಿಸು ಕಿ. ಸಿ ದ ಫೋನೆಟಿಕ್ ಸೌಂಡ್ ಇ. ಕ ಗುಡಿಸಿನ ದೀರ್ಘ ಕಿ ಗುಡಿಸು ದೀರ್ಘ. ಇಫ್ ಯು ರೈಟ್ ಲೈಕ್ ದಿಸ್ ಯು ಹ್ಯಾವ್ ಟು ಪ್ರೊನೌನ್ಸ್ ಇಟ್ ಇ ಕಿ. ಸೊ ಕ ಪ್ಲಸ್ ಅ ಕ ಪ್ಲಸ್ ಆ ಕ ಕಿ ಕ ಪ್ಲಸ್ ಇ ಕಿ ಕ ಪ್ಲಸ್ ಇ ಗುಡಿಸು ದೀರ್ಘ ಕಿ ಕ ಪ್ಲಸ್ ಓ ಕು ತಲಕಟ್ಟು ಕೊಂಬು ಕ ಕೊಂಬು ಕು ಕ ಕೊಂಬು ಕು ಕ ಕೊಂಬಿನ ದೀರ್ಘ ಕು ರು ಒಟ್ರ ಸುಳಿ ರು ಕ ಒಟ್ರ ಸುಳಿ ರು ಮತ್ತು ಒಟ್ರ ಸುಳಿ. ದಿಸ್ ಇಸ್ ಕಾಲ್ಡ್ ಒಟ್ರ ಸುಳಿ. ಸೊ ಕ ಕಿ ಕು ಕೃ. ಸೊ ಕ ತಲೆಕಟ್ಟು ಕ ದೀರ್ಘ ಕ ಗುಡಿಸು ಕಿ ಕ ಗುಡಿಸು ದೀರ್ಘ ಕಿ ಕ ಕೊಂಬು ಕು ಕ ಕೊಂಬು ದೀರ್ಘ ಕು ಕ ಒಟ್ಟ ಸುಳಿ ಕೃ. ಕ ಏತ್ವ ಕೆ ಕ ಏತ್ವ ಕೆ. ನೆಕ್ಸ್ಟ್ ಕ ಏತ್ವನ ದೀರ್ಘ ಕೆ ಕ ಏತ್ವ ದೀರ್ಘ
ಏತ್ವ ದೀರ್ಘ, ಏತ್ವನ ದೀರ್ಘ ಕೆ, ಕೆ ಕ ಐತ್ವ ಕೈ, ಕ ಐತ್ವ ಐತ್ವ ಕೈ, ಕ ಓತ್ವ ಓತ್ವ, ಕ ಓತ್ವ ಕೋ, ಕ ಓತ್ವ ದೀರ್ಘ ಕೋ. ನೆಕ್ಸ್ಟ್ ಕ ಔತ್ವ ಕೌ, ಕ ಒಂದು ಸೊನ್ನೆ ಕಂ, ಕ 2 ಸೊನ್ನೆ ಕ. ಸೊ ನಾವು ಹೌ ಡಿಡ್ ವಿ ರೈಟ್ ದಿಸ್? ನಾವು ಇದನ್ನು ಹೇಗೆ ಬರೆದ್ವಿ? ಸೊ ಬೇಸ್ ಫಾರ್ ಇದಕ್ಕೆ ತಲಕಟ್ಟು, ವಿ ಆ್ಯಡೆಡ್ ತಲಕಟ್ಟು ಅ. ಟು ಗೆಟ್ ಆ ಸೌಂಡ್ ಹ್ಯಾವ್ ಟು ಆ್ಯಡ್ ಫಾರ್ ದಿಸ್ ಬೇಸ್ ಫಾರ್ಮ್ ಆ, ಕ. ಫಾರ್ ದಿಸ್ ಗುಡಿಸು ಇ. This is ಗುಡಿಸು ದೀರ್ಘ. Then we pronounce it as e, ki. Here again ಕೊಂಬು, this o. If you add ಕೊಂಬು, you pronounce it as ku, u. Here again ಕೊಂಬಿನ ದೀರ್ಘ ಕು, ಒಟ್ಟಸುಳಿ ಕೃ. ಎ ಏತ್ವ, ಏತ್ವ and dirgha, we added ಏತ್ವ and dirgha, then we pronounce it as k. Then I, that also ಏತ್ವ and then ಐವತ್ತು. O ಏತ್ವ and ಕೊಂಬು, this also ಏತ್ವ ಕೊಂಬು ದೀರ್ಘ, ಏತ್ವ ಕೊಂಬು ದೀರ್ಘ, ಏತ್ವ ಕೊಂಬು ದೀರ್ಘ. Here also ಔ, ಔ ಕ 1 ಸೊನ್ನೆ ಕಂ, 2 ಸೊನ್ನೆ ಅಹ. If you find this confusing, then try this. A for a pronunciation, ತಲಕಟ್ಟು ದೀರ್ಘ, ತಲಕಟ್ಟು ತಲಕಟ್ಟಿನ ದೀರ್ಘ. ಫಾರ್ ಗುಡಿಸು, ಗುಡಿಸು ದೀರ್ಘ, ಗುಡಿಸು ದೀರ್ಘ. ಕೊಂಬು, ಕೊಂಬಿನ ದೀರ್ಘ, ಇದು ಒಟ್ರಸುಳಿ. ದಿಸ್ ಇಸ್ ರು, ಒಟ್ರಸುಳಿ ರು. ದೆನ್ ಎ ಏತ್ವ, ಏತ್ವ and ದೀರ್ಘ. ಐ ಓತ್ವ, ಏತ್ವ and then ಕೊಂಬು. O for any letter, if you write ತಲೆಕಟ್ಟು and ಕೊಂಬು, then not ತಲೆಕಟ್ಟು, ಏತ್ವ and ಕೊಂಬು, you will pronounce it as ko. Or for ga, if you add ಏತ್ವ and ಕೊಂಬು, go. Then if you add ಏತ್ವ ಕೊಂಬು and dirgha, ಏತ್ವ ಕೊಂಬು dirgha, then you will pronounce it as ko. Here also ಏತ್ವ ಕೊಂಬು dirgha, go. Here again ಔ, again here ಔ for any letter. Then 1 ಸೊನ್ನೆ 2 ಸೊನ್ನೆ for any letter. If you have to write ಸಿಕ್ಕ ಔ, you are adding this, then that's all. I hope you have understood, but I will make one more video for better understanding. ಇದು ಮಕ್ಕಳಿಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದ್ರೂ ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಲೆಟ್ ಅಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.